ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ. ಅನ್ನವ ನೀಡುವ ದೇವನದಿ ಈ ವೈಯಾರಿ, ಓ ದೇವನದಿ ಈ ವೈಯಾರಿ. ಈ ತಾಯಿಯೂ ನಕ್ಕಲೆ ಸಂತೋಷದ ಸಕ್ಕರೆ, ಮಮತೆಯ ಮಾತೆಗೆ ಭಾಗ್ಯದ ದಾತೆಗೆ ಮಾಡುವೆ ಭಕ್ತಿಯ ವಂದನೆ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ. ಜ್ಯೋತಿಗೆ ವಿಶ್ವವೇ ತಲೆಬಾಗಿದೆ, ಕಾಂತಿಯ ಈ ಜ್ಯೋತಿಗೆ ವಿಶ್ವವೇ ತಲೆ ತೂಗಿದೆ. ಶೋಷಣೆಗೊಳಗಾದ ಜನಗಳ ನೋವಿನ ಧ್ವನಿಯಾಗಿ ಮಿಡಿದರು. ಜಾತಿ ಧರ್ಮದ ಈ ಕೋಟೆಯ ಒಡೆಯಲು ಗುಡುಗಂತೆ ತಿಳಿದರು.
ತುದಿಯಲಿ ಇರುವೆ ಬಣ್ಣ. ಇವತ್ತು ಇಡೀ ರಾಜ್ಯದಲ್ಲಿ ನಾವು 70ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತಿನ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗ ಯಾವ ರೀತಿಯಾದಂತಹ ಬದುಕನ್ನು ಸವಿಸ್ತಾ ಇದ್ದಾನೆ ಅಂತೇಳಿ ನಾವೇನಾದರೂ ಅಂದ್ಕೊಂಡ್ರೆ ನಿಜವಾಗಲೂ ಕೂಡ ಬಹಳ ಶೋಚನೀಯ ಪರಿಸ್ಥಿತಿಯನ್ನು ಎದುರಿಸ್ತಕ್ಕಂಥದ್ದು. ಕಾರಣ ಇಷ್ಟೇ, ಇಡೀ ರಾಜ್ಯಕ್ಕೆ ವಲಸಿಗರ ಹಾವಳಿ ಹೆಚ್ಚಾಗಿರೋದ್ರಿಂದ ನಮ್ಮ ಉದ್ಯೋಗಕ್ಕೆ, ನಮ್ಮ ಶಿಕ್ಷಣಕ್ಕೆ, ನಮ್ಮ ಅಸ್ತಿತ್ವಕ್ಕೆ ಇವತ್ತು ತೊಂದರೆ ಆಗಿರ್ತಕ್ಕಂಥದ್ದನ್ನು ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ. ಈ ವಿಚಾರದಲ್ಲಿ ನಾವು ಎಚ್ಚೆತ್ತುಕೊಂಡು ಉಳಿಸ್ತಕ್ಕಂತಹ ಒಂದು ಗುರುತರವಾದಂತಹ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ. ಈ ನಿಟ್ಟಿನಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿದೆ, ನಾನು ಕಳೆದ 35 ವರ್ಷಗಳಿಂದ ಈ ಒಂದು ಕನ್ನಡ ಚಳವಳಿಯಲ್ಲಿ ಹೋರಾಟಗಳನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೇನೆ. ಈ ವೇದಿಕೆಯಲ್ಲಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡತಕ್ಕಂಥವರು ಕೂಡ ನಮ್ಮ ಸಂಘಟನೆಯ ಬಹುತೇಕ ಕಾರ್ಯಕ್ರಮ. ಇವತ್ತು ಹೋರಾಟ ಅನ್ನೋದು ಬಹಳ ಮುಖ್ಯವಾಗಿದೆ. ನಮ್ಮ ಅಸ್ತಿತ್ವದ ಪ್ರಶ್ನೆ, ನಮ್ಮ ಅಸ್ತಿತ್ವದ ಪ್ರಶ್ನೆ, ನಮ್ಮ ಅಸ್ಮಿತೆಯ ಪ್ರಶ್ನೆ. ಇವತ್ತು 2500 ವರ್ಷಗಳ ಇತಿಹಾಸ ಇರತಕ್ಕಂತಹ ಕನ್ನಡ ಭಾಷೆ ಪ್ರಪಂಚದ 6000 ಭಾಷೆಗಳಲ್ಲಿ 29ನೇ ಸ್ಥಾನದಲ್ಲಿರ್ತಕ್ಕಂಥ ಭಾಷೆ, 3ನೇ ಸ್ಥಾನದಲ್ಲಿರ್ತಕ್ಕಂಥ ಭಾಷೆ, ಜ್ಞಾನಪೀಠ ಪ್ರಶಸ್ತಿಯಲ್ಲಿ 1ನೇ ಸ್ಥಾನದಲ್ಲಿರ್ತಕ್ಕಂಥ ಭಾಷೆ ಅದು ನಮ್ಮ ಕನ್ನಡ ಭಾಷೆ. ಕನ್ನಡದ ಮೊದಲ ದೊರೆ ಮಯೂರವರ್ಮನಿಂದ ಹಿಡಿದು ಕೃಷ್ಣದೇವರಾಯ ಕಾಲದಿಂದ ಹಿಡಿದು ಮೈಸೂರ ಅರಸರವರೆಗೂ ಕೂಡ ಗಂಗರು, ಕದಂಬರು, ಚಾಲುಕ್ಯರು ಎಲ್ಲ ರಾಜಮನೆತನ ಈ ರಾಜ್ಯವನ್ನ ಕಟ್ಟಿ ಕೊಟ್ಟೋಗಿದ್ದಾರೆ. ಆದರೆ ತದನಂತರ ಏಕೀಕರಣದ ನಂತರ ನಮ್ಮನ್ನು ಆಳ್ತಾ ಇರ್ತಕ್ಕಂಥ ಸರ್ಕಾರಗಳು ಕನ್ನಡವನ್ನ ಕಟ್ಟೋದ್ರಲ್ಲಿ ಕರ್ನಾಟಕವನ್ನ ಇವತ್ತು ಬೆಂಗಳೂರಿನಲ್ಲಿ ರಾಜ್ಯದ ರಾಜಧಾನಿ, ವಿಶ್ವದಲ್ಲೇ ಅತಿ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ರಾಜ್ಯದ ರಾಜಧಾನಿ ಬೆಂಗಳೂರು ನಗರದಲ್ಲಿ ಇವತ್ತು ಕನ್ನಡಿಗರು ನಿಜವಾಗೂ ಕೂಡ ಭಾಷಾ ಅಲ್ಪಸಂಖ್ಯಾತರಾಗ್ತಾ ಇದ್ದಾರೆ. ಇವತ್ತು ನಮ್ಮ ಉದ್ಯೋಗವನ್ನ ಬೇರೆ ರಾಜ್ಯದಿಂದ ಬಂದಂತಹ ಮಾರ್ವಾಡಿಗಳು, ಮರಾಠಿಗರು, ತಮಿಳರು, ತೆಲುಗರು, ಮಲಯಾಳಿಗಳು ನಮ್ಮ ಉದ್ಯೋಗಗಳನ್ನು ಕಿತ್ಕೊಂಡಿದ್ದಾರೆ. ಇವತ್ತು ಶಾಲೆಗಳಲ್ಲೂ ಕೂಡ, ಶಾಲೆಗಳೇನು ICSE, CBSE ಶಾಲೆಗಳಲ್ಲೂ ಕೂಡ ಕನ್ನಡ ಒಂದು ಪಠ್ಯವಾಗಿ ಇವತ್ತು ಇದೆ. ಇವತ್ತು ಕನ್ನಡ ಮಾಧ್ಯಮ ಶಾಲೆಗಳು ಹೋಗ್ತಾ ಇದ್ದಾವೆ. 2010ರಿಂದ 2020ವರೆಗೂ ಸುಮಾರು 25,000 ಸರ್ಕಾರಿ ಶಾಲೆಗಳನ್ನ ಈ ಸರ್ಕಾರಗಳು ಮುಚ್ಚಾಕ್ಬಿಟ್ಟಿದ್ದಾವೆ. ಅಂದ್ರೆ ಒಂದು ಭಾಷೆಯನ್ನ ಆಡ್ತಕ್ಕಂತ ಒಂದು ಸಮುದಾಯದ ಭಾಷೆಯ ಶಾಲೆಗಳನ್ನು ಮುಚ್ಚಾಕಿದ್ದಾರೆ ಅಂತ ಹೇಳಿದ್ರೆ 2500 ವರ್ಷಗಳ ಇತಿಹಾಸ ಇರ್ತಕ್ಕಂತ ಒಂದು ಭಾಷೆಯನ್ನ ನೀವು ಮುಚ್ಚಿದಂತೆ. ಕನ್ನಡ ಭಾಷೆಯ ಉಲ್ಲೇಖ ಇದೆ ಮತ್ತು ಈಜಿಪ್ಟ್ ಪಿರಮಿಡ್ಗಳಲ್ಲಿ ಕನ್ನಡ ಭಾಷೆಯ ಉಲ್ಲೇಖ ಇದೆ ಮತ್ತು ಕ್ರಿಸ್ತಶಕ 430ರಿಂದ ಕ್ರಿಸ್ತಶಕ 21ನೇ ಶತಮಾನದವರೆಗೂ ಕೂಡ ಕನ್ನಡ ಭಾಷೆ ಅತಿ ಉನ್ನತ ಸ್ಥಾನದಲ್ಲಿದ್ದಂಥದ್ದು. ಮಾತೃಭಾಷೆಗೆ ಪ್ರಥಮ ಸ್ಥಾನವನ್ನ ಆದ್ಯತೆಯನ್ನು ಕೊಡಬೇಕನ್ನೋದನ್ನ ಕೊಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಿದೆ. ಹಾಗಾಗಿ ಈ ಕನ್ನಡವನ್ನ ಕಟ್ಟೋದಕ್ಕೆ, ಕನ್ನಡನ ಕಟ್ಟೋದಕ್ಕೆ ಬಹಳ ಕಷ್ಟಪಟ್ಟಿರ್ತಕ್ಕಂಥದ್ದು ರಾಷ್ಟ್ರಕೂಟದ ದೊರೆ ಅಮೋಘ ವರ್ಷ ಮತ್ತೆ ಅವರ ಆಸ್ಥಾನದಲ್ಲಿರ್ತಕ್ಕಂಥ ಕವಿ ಕನ್ನಡಿಗರು ವೀರರ್ಗಳ್, ಚೆಲುವರ್ಗಳ್, ಅತ್ಯುಗ್ರಾಭಿಮಾನಿಗಳು ಅಂತೇಳಿ 6ನೇ ಶತಮಾನದಲ್ಲಿ ಅಮೋಘ ವರ್ಷ ನೃಪತುಂಗನ ಕಾಲದಲ್ಲಿ ಹೇಳಿರ್ತಕ್ಕಂಥದ್ದನ್ನ ರಾಷ್ಟ್ರಕೂಟ ದೊರೆ
ಕವಿರಾಜ ಮಾರ್ಗದಲ್ಲಿ ಹೇಳಿದ್ದಾರೆ. ಹಾಗಾಗಿ ಇಂಥ ಅನೇಕ ಐತಿಹಾಸಿಕ ಹಿನ್ನೆಲೆ ಇರ್ತಕ್ಕಂಥ ಭಾಷೆಯನ್ನ ನಾವು ತಿಳ್ಕೋಬೇಕಾಗಿದೆ. ಅದು ಹಿನ್ನೆಲೆಯನ್ನು ತಿಳ್ಕೋಬೇಕಾಗಿದೆ. ನಮ್ಮ ರಾಜ್ಯದಲ್ಲಿ ಇವತ್ತು ಪ್ರಪಂಚದ ಯಾವುದೇ ಜನ ನಾವು ಹುಡುಕಿದ್ರೆ ನಮ್ಮ ಬೆಂಗಳೂರಲ್ಲಿ ಸಿಗ್ತಾರೆ. ಇವತ್ತು ಪ್ರತಿನಿತ್ಯ ಕನ್ನಡಿಗರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನಡೀತಾ ಇದೆ. ಇದನ್ನು ತಡೆಗಟ್ಟಂತ ಶಕ್ತಿ ನಿಮ್ಮೆಲ್ಲರ ಮೇಲಿದೆ. ಮೊನ್ನೆ ಕರ್ನಾಟಕ ರಾಜ್ಯೋತ್ಸವದ ದಿನ ಬೆಳಗಾವಿಯಲ್ಲಿ ನಾವು ನಾಡ ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ರೆ ಅಲ್ಲಿ ಅವರು ಕಪ್ಪು ಬಾವುಟ ಪ್ರದರ್ಶನ ಮಾಡಿ ಕರಾಳ ದಿನಾಚರಣೆಯನ್ನು ಮಾಡ್ತಿದ್ದಾರೆ. ಇದು ಒಬ್ಬೊಬ್ಬ ಕನ್ನಡಿಗನ ಹೃದಯ ಹೃನ್ಮನಗಳಲ್ಲಿ ನಾವು ಎಚ್ಚೆತ್ತುಕೊಂಡು ನಮ್ಮ ರಕ್ತದ ಕಣ ಕನ್ನಡವಾಗಿರುವುದರಿಂದ ನಾವು ಅವರ ವಿರುದ್ಧ ಹೋರಾಟವನ್ನು ಮಾಡಬೇಕಾಗಿದೆ. ಹಾಗಾಗಿ ನೀವು ಯಾವುದೇ ಚಳವಳಿಯಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಎಲ್ಲ ಕೆಲಸ ಮಾಡ್ತಾ ಇರಿ, ನೀವು ಕನ್ನಡದ ಬಗ್ಗೆ ಮಾತೃಭಾಷೆಯ ಬಗ್ಗೆ ಒಂದಷ್ಟು ಪ್ರೀತಿ ಅಭಿಮಾನವನ್ನ ಇಟ್ಕೋಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮತನವನ್ನ ನಮ್ಮ ಸ್ವಾಭಿಮಾನವನ್ನ ನಾವು ಕಟ್ಕೊಳ್ತಕ್ಕಂಥದ್ದು. ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ನಾವ್ಯಾರು ಕೂಡ ಸುಮ್ಮನೆ ಕೂರಬಾರ್ದು. ಕೇವಲ ರಾಜ್ಯೋತ್ಸವಕ್ಕೆ ಮಾತ್ರ ನಾವು ಸೀಮಿತ ಆಗಬಾರ್ದು ಮತ್ತು ಕೇವಲ ರಾಜ್ಯೋತ್ಸವ ಆಚರಣೆಗೆ ಮಾತ್ರ ಸೀಮಿತ ಆಗಬಾರ್ದು. ಹಾಗಾಗಿ ನಾವು ಪ್ರತಿನಿತ್ಯ ಈ ರಾಜ್ಯೋತ್ಸವ ನಿತ್ಯೋತ್ಸವ ಆಗಬೇಕು ಅಂತ ಹೇಳಿದ್ರೆ ಕನ್ನಡವನ್ನ ಉಳಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕಾಗ್ತದೆ ಅಂತೇಳಿ ಹೇಳ್ತಾ, ಈ ಸಂದರ್ಭದಲ್ಲಿ ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ನನ್ನೆಲ್ಲ ಯುವಕ ಮಿತ್ರರಿಗೆ ಮತ್ತು ವೇದಿಕೆ ಮೇಲಿರ್ತಕ್ಕಂಥವ್ರಿಗೆ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ರಿಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ಮರ್ಸೂರು ಮಡವಾಳದ ಗ್ರಾಮಸ್ಥರಿಗೆ ಮತ್ತು ಗುರುಹಿರಿಯರಿಗೆ ಮೊದಲಿಗೆ ಚಿಕ್ಕದಾಗಿ ಚೊಕ್ಕದಾಗಿ ಆಯೋಜನೆ ಮಾಡಿರ್ತಕ್ಕಂಥ ಈ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ನಾನು ಮೊದಲಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈಗ ದೇವಣ್ಣವರು ಹೇಳಿದ ಮೇಲೆ ನಾವು ಕನ್ನಡದ ಬಗ್ಗೆ ಸವಿಸ್ತವಾಗಿ ಅವರು ಮಾತನಾಡಿದ್ದಾರೆ. ಹಾಗಾಗಿ ನಾನು ಹೆಚ್ಚಿಗೆ ಮಾತನಾಡಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಅವರು ಕನ್ನಡ ಹಿರಿಯ ಹೋರಾಟಗಾರರು. ಹಾಗಾಗಿ ಎಲ್ಲ ವಿಚಾರಗಳನ್ನು ತಮ್ಮ ಮುಂದೆ ಹೇಳಿದರೆ, ನಂದು ಒಂದು ಚಿಕ್ಕ ಸಲಹೆ, ಏನು ಈ ವೇದಿಕೆ ಮುಖಾಂತರ ಕಿಟ್ಟು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ತಾವೆಲ್ಲರೂ ಮಾಡಿದರೆ ಇದು ಇನ್ನೂ ಹೆಚ್ಚಿನ, ನಾನು ಹೇಳ್ದಂಗೆ ವಿದ್ಯಾರ್ಥಿಗಳಿಗೆ, ಓದುವಂತಹ ವಿದ್ಯಾರ್ಥಿಗಳಿಗೆ ಮುಂದೆ ಇದೆ ಅಂತ ಹೇಳ್ತಿದ್ರೆ, ಹಾಗಾಗಿ ಹೆಚ್ಚಿಗೆ ಆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡುವಂತಹ ಕೆಲಸಗಳು ಈ ಒಂದು ವೇದಿಕೆಯ ಮುಖಾಂತರ ಆಗಲಿ ಅಂತ ಹೇಳ್ತಾ, ಆ ಎಲ್ಲ ಕಾರ್ಯಕ್ರಮಗಳಿಗೆ ನಾವು ಅವರ ಜೊತೆಯಲ್ಲಿ ನಿಂತ್ಕೊಳ್ತೀನಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳುತ್ತಾ, ನನಗೆ ನಿಮ್ಮ ಗ್ರಾಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡೋದಕ್ಕೆ ತಮ್ಮೆಲ್ಲರಿಗೂ ವಂದಿಸುತ್ತಾ, ನನಗೆ ಮಾತನಾಡಲು ಅವಕಾಶ ಕೊಟ್ಟಿದ್ದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ, ಸಿರಿಗೆ ನಡಂ ಗಲ್ಲಿಗೆ, ಸಿರಿಗೆ ನಡಂ ಬಾಲಿಗೆ. ನನ್ನೂರಿನ ಎಲ್ಲ ಬಂಧುಗಳಿಗೆ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ, ವೇದಿಕೆಯ ಮೇಲೆ ಇರುವ ಆನೇಕಲ್ ತಾಲೂಕಿನ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಮಾನ್ಯ ಶಿವಣ್ಣನವರೇ, SC/ST ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಶ್ರೀಯುತ ಮಧುರಣ್ಣನವರೇ, ಆನೇಕಲ್ ತಾಲೂಕು ಗ್ಯಾರಂಟಿ ಅನುಷ್ಠಾನಗಳ ಸಮಿತಿಯ ಅಧ್ಯಕ್ಷರಾದಂತಹ ಆತ್ಮೀಯರು ಆದಂಥ ಪುರುಷೋತ್ತಮ್ ಅವರೇ, ಮರ್ಸೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ರಮೇಶ್ ರೆಡ್ಡಿರವರೇ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು, ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಆಗಿ ಕೆಲಸ ನಿರ್ವಹಿಸಿದಂಥ ಬಂಡಾಪುರ ರಾಮಚಂದ್ರಣ್ಣನವರೇ, ಹಾಗೂ ವೇದಿಕೆಯ ಮೇಲೆ ಇರುವ ಎಲ್ಲ ನನ್ನ ಹಿರಿಯ ಹಾಗೂ ಗಣ್ಯರೇ ಹಾಗೂ ನನ್ನ ಊರಿನ ಬಂಧು ಬಾಂಧವರೇ, ಪ್ರಮುಖವಾಗಿ ಕನ್ನಡ ಎಂದರೆ ಬರೀ ನುಡಿಯಲ್ಲ, ಅದು ಹಿರಿದಾಗಿದೆ ಅಂತ ಕವಿ ಹೇಳಿದ್ದಾರೆ.
ಹಚ್ಚೇವು ಕನ್ನಡದ ದೀಪ ಸಿರಿ ನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಎಂದು ಹೇಳಿರುವ DS ಕರ್ಕೀರವರ ಒಂದು ಆಶಯದಂತೆ ಇವತ್ತು ನಮ್ಮ ಊರಿನಲ್ಲಿ ಬೀದಿ ಬೀದಿಗಳಲ್ಲಿ ಮನೆಗಳಲ್ಲಿ ಕನ್ನಡದ ದೀಪಗಳನ್ನು ಹಚ್ಚಿರುವ ನಮ್ಮೂರಿನ ಸ್ನೇಹಿತರಿಗೆ ಈ ಒಂದು ಸುಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲೇಬೇಕಾಗಿದೆ. ಅದ್ಧೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ರಾಮು ಮತ್ತು ಅವರ ಸಂಗಡಿಗರು ಶಂಕರ್, ರಾಮಚಂದ್ರ ಹಾಗೆ ಸುಮಾರು ಒಂದು ತಿಂಗಳಿಂದ ಈ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಶ್ರಮ ಪಟ್ಟಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸಲೇಬೇಕು. ಕನ್ನಡ ಎಂದರೆ ಬರೀ ನುಡಿಯಲ್ಲ, ಅದು ಜೀವನದ ಶೈಲಿ, ಜೀವನದ ಗಾಥೆ, ಜೀವನದ ಅಸ್ಮಿತೆ ಆಗಬೇಕು. ಆ ನಿಟ್ಟಿನಲ್ಲಿ ಕನ್ನಡ ಸುಮಾರು 2,500 ವರ್ಷಗಳ ಇತಿಹಾಸ ಇದೆ. ಆ 2,500 ಇತಿಹಾಸಗಳಲ್ಲಿ ಅಶೋಕನ ಕಾಲದಿಂದ ಹಿಡಿದು ಇಲ್ಲಿನವರೆಗೆ ಸುಮಾರು ಒಂದು ಅಭಿವೃದ್ಧಿಯನ್ನು ಕಂಡಿದೆ. ಅಂತ ಕನ್ನಡವನ್ನು ನಾವು ಇವತ್ತು ಬಳಸಿದ್ರೆ ಮಾತ್ರ ಅದು ಉದ್ಧಾರ ಆಗುತ್ತೆ. ಬಳಸಿಲ್ಲ ಅಂದರೆ ಯಾವುದೇ ಒಂದು ಭಾಷೆ ಬಳಕೆ ಇಲ್ಲ ಅಂತ ಹೇಳಿದ್ರೆ ಅದು ಮರ್ತೋಗ್ತದೆ. ಇವತ್ತು ನಾವು ಕನ್ನಡವನ್ನು ಬಿಟ್ಟು ಇಂಗ್ಲೀಷನ್ನು ಹೆಚ್ಚಾಗಿ ಬಳಸ್ತಾ ಇದ್ದೇವೆ. ಮನೆಗಳಲ್ಲಿ ಒಂದು ಸಣ್ಣ ಒಂದು ಅಡುಗೆ ಮನೆಗೆ ಹೋದರೆ ನಾವು ಎಲ್ಲವನ್ನೂ ಇಂಗ್ಲೀಷಲ್ಲೇ ಬಳಸ್ತೇವೆ. ಸಾಲ್ಟು, ಸೌಟು, ಪ್ಲೇಟು, ಸ್ಟೌವು ಎಲ್ಲವನ್ನೂ ಇಂಗ್ಲೀಷಲ್ಲೇ ಬಳಸ್ತೇವೆ. ಅದನ್ನು ಕನ್ನಡದಲ್ಲಿ ಬಳಸಿದ್ರೆ ಮನೆಗಳಲ್ಲಿ ತಾಯಿಗಳು, ನೀವೆಲ್ಲ ತಾಯಿ ತಂದೆಗಳು ಮತ್ತು ಮಕ್ಕಳಿಗೆ ಕನ್ನಡವನ್ನು ಹೇಳ್ಕೊಟ್ಟಿದ್ದಾದರೆ, ಕನ್ನಡವನ್ನು ಬಳಸಿದ್ದೇ ಆದರೆ ಅದು ನಮಗೆ ಮುಂದಿನ ದಿನಗಳಲ್ಲಿ ಕನ್ನಡ ನಮ್ಮ ಮನೆ ಮಾತಾಗ್ತದೆ. ಕನ್ನಡವನ್ನು ಬೆಳೆಸೋದಕ್ಕೆ ನೀವೇನು ಪ್ರಯತ್ನ ಪಡಬೇಕು. ಗೌರವಾನ್ವಿತ ಮುಖಂಡರುಗಳೇ, ಕನ್ನಡ ಅಭಿಮಾನಿಗಳೇ, ಇವತ್ತು ತುಂಬ ಅದ್ಭುತವಾಗಿ ನಾವು ನಮ್ಮ ಮನೆಗಳಲ್ಲಿ ಕನ್ನಡವನ್ನು ಮಾತನಾಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಅದಾದಮೇಲೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥವ್ರಿಗೆ ಕನ್ನಡವನ್ನು ಕಲಿಸುವಂಥ ನಮ್ಮ ಇಂದಿನ ಮಾಜಿ ಮುಖ್ಯಮಂತ್ರಿಗಳಾದಂಥ ದೇವರಾಜ ಅರಸರವರು, ದಿವಂಗತ ದೇವರಾಜ ಅರಸರವರು ನಮಗೆ ಕರ್ನಾಟಕ ರಾಜ್ಯ ಅಂತೇಳಿ ನಮ್ಮ ಈ ಒಂದು ರಾಜ್ಯಕ್ಕೆ ನಾಮಕರಣವನ್ನು ಮಾಡಿದ್ರು. ಇವತ್ತು ನಮ್ಮ ಗಡಿನಾಡಿನ ಈ ಒಂದು ಭಾಗದಲ್ಲಿ ನಾವೆಲ್ಲರೂ ಕೂಡ ವಾಸ ಮಾಡ್ತಾ ಇದ್ದೇವೆ. ಆದರೆ ಎಲ್ಲರನ್ನೂ ಕೂಡ ನಾವು ಪ್ರೀತಿಸಬೇಕು ಮತ್ತು ನಮ್ಮ ಭಾಷೆಗೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಡಬೇಕು. ಕನ್ನಡ ಭಾಷೆಯನ್ನು ಹೆಚ್ಚಿನ ರೀತಿಯಲ್ಲಿ ಮಾತಾಡುವಂಥ ಪ್ರಯತ್ನವನ್ನು ಮಾಡಿ ಇವತ್ತು ನಮ್ಮ ಮಕ್ಕಳಿಗೆ ಬೇರೆ ಇಂಗ್ಲೀಷ್ ಭಾಷೆನೂ ಕೂಡ ಅವಶ್ಯಕತೆ ಇದೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಕಂಪ್ಯೂಟರ್ ಯುಗದಲ್ಲಿ ನಾವಿವತ್ತು ಇಂಗ್ಲೀಷ್ ಭಾಷೆಯನ್ನು ಕಲೀಲಿಲ್ಲ ಅಂತ ಹೇಳಿದ್ರೆ ಅವ್ರ ಮುಂದಿನ ಜೀವನಕ್ಕೆ ತುಂಬ ಸಮಸ್ಯೆ ಆಗ್ತದೆ. ಇಂಗ್ಲೀಷ್ ಭಾಷೆಯನ್ನು ಕೂಡ ಕಲಿಬೇಕು. ಮುಖ್ಯವಾಗಿ ನಾವು ಮಾತನಾಡುವಂಥ ಕನ್ನಡ ಭಾಷೆಯನ್ನು ಹೆಚ್ಚಿನ ರೀತಿಯಲ್ಲಿ ಬಳಸಬೇಕು ಮತ್ತು ಅದನ್ನು ಬೆಳೆಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ತಾವೆಲ್ಲರೂ ಕೂಡ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಹೇಳ್ತಾ, ಏನು ಇವತ್ತು ನವೆಂಬರಲ್ಲಿ ಮಾತ್ರ ನಾವು ಕನ್ನಡವನ್ನು ಮಾತಾಡೋದಕ್ಕೆ ನಾವು ಇದು ಮಾಡ್ತೇವೆ. ಈಗ ನಮ್ಮ ಶಾಸಕರು ಹೇಳಿದ್ರು, ದಯವಿಟ್ಟು ಮನೆಯಲ್ಲಾದ್ರೂ ಅಟ್ಲೀಸ್ಟ್ ಕನ್ನಡ ಮಾತಾಡೋದಕ್ಕೆ ನಾವು ಒಂದು ಪ್ರಯತ್ನ ಪಡ್ತಾ ಇದ್ರೆ ಎಲ್ಲರೂ ಮನೆಯಲ್ಲಿ ಕನ್ನಡ ಮಾತಾಡ್ತಾರೆ. ವರ್ಷ ಪೂರ್ತಿ ಕನ್ನಡ ಮಾತಾಡಬೇಕು. ಯಾಕಂದ್ರೆ ನಿಮ್ಮ ಮನೆಯಲ್ಲಿ ಒಳಗೆ ಏನಾದರೂ ಮಾತಾಡ್ಕೊಳ್ಳಿ, ಈಚೆ ಬಂದಾಗ ಅಟ್ಲೀಸ್ಟ್ ಕನ್ನಡ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದೊಂದು ಎಲ್ಲರಿಗೂ ಒಂದು ಆಸೆ. ನಾವು ನವೆಂಬರ್ ತಿಂಗಳಲ್ಲೇ ಕನ್ನಡ ಅನ್ಬಾರ್ದು, ಮುಂದೆ ಎಲ್ಲ ದಿನಗಳಲ್ಲೂ ನಾವು ಕನ್ನಡ ಅಂತ ನಾವು ಹೋರಾಡಬೇಕು. ಏನು ಇವತ್ತು ಮಡಿವಾಳದಲ್ಲಿ ನಮ್ಮ ಯುವಕರು ಕನ್ನಡ ರಾಜ್ಯೋತ್ಸವ ಮಾಡಬೇಕು ಅಂತ ಸುಮಾರು ಒಂದು ತಿಂಗಳಿಂದ ಪ್ರಯತ್ನ ಬಿದ್ದಿದ್ದಾರೆ. ಅವರಿಗೆ ಎಲ್ಲ ನಮ್ಮ ಕನ್ನಡ ರಾಜ್ಯೋತ್ಸವದ ಸಮಾರಂಭ ಹುಡುಗರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.
ಹಾಗೆ ಬದುಕಿರುವ ಆಕಾಶದ ಗೋಳದಲ್ಲಿ ಎಳೆದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಅನ್ನೆಲೆ ಕಾಯೋ ವಿನಯ ಹೀಗೆ ನಿನ್ನನ್ನು ಕೊಳ್ಳ ನಾನು ಪುನೀತ ಬಾಳು ನಗು ನಗುತ್ತ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ತಾನೇ ಹುರಿದು ಮನೆಗೆ ಬೆಳಕು ಕೊಡುವ ದೀಪವಿದು ನಂದ ದೀಪವೇ ಇದು. ಆಡಿಸುವ ತನ್ನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವನ್ನದು. ಒಂದು ಮುತ್ತಿನ ಕಥೆಯ ಹೇಳಿತು ಈ ಬೊಂಬೆ, ಆ ಕಥೆಯಲ್ಲಿದ್ದ ರಾಜನಿಗೆ ನೀನು ಬಂದೆ. ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆಯೊಂದೇ ಉಳಿಯುವುದು ಕೊನೆಗೆ. ಸೂರ್ಯನು ಅದು ಸಿಪಾನಿ ಫ್ಯಾಕ್ಟ್ರಿ ಹತ್ರ ಆಚರಣೆ ಮಾಡ್ಬೇಕಂತ ಬಂದ್ರು. ನಾನು ಹೇಳಿದೆ ಊರಲ್ಲಿ ಮಾಡಪ್ಪ, ತುಂಬಾ ಚೆನ್ನಾಗಿರ್ತದೆ. ಯಾಕಂದ್ರೆ ನೀನು ಅಲ್ಲಿ ಮಾಡೋದಕ್ಕಿಂತ ಊರಲ್ಲಿ ಮಾಡೋದು ತುಂಬಾ ಒಳ್ಳೆ ಅದ್ದೂರಿಯಾಗಿ ಮಾಡು, ನಾವೆಲ್ಲ ನಿನ್ನ ಜೊತೆಗೆ ಇರ್ತೀವಿ ಅಂತ ಹೇಳಿದ್ವಿ. ಹಾಗಾಗಿ ಇವತ್ತು ಈ ಕನ್ನಡ ರಾಜ್ಯೋತ್ಸವನ ಮಡಿವಾಳ ಗ್ರಾಮದಲ್ಲಿ ಮಾಡಿದ್ದು ತುಂಬಾ ಸಂತೋಷ ನನಗೆ. ಇವತ್ತು ಏನು ಕನ್ನಡ ನಮ್ಮ ರಾಜ್ಯದಲ್ಲಿ ನಾವೆಲ್ಲರೂ ಕನ್ನಡವನ್ನು ಮಾತಾಡ್ತಾ ಇದ್ವಿ. ಅನ್ಯ ರಾಜ್ಯದವರು ಬಂದು ಇಲ್ಲಿ ಈ ಕರ್ನಾಟಕದಲ್ಲಿ ವಾಸ ಮಾಡ್ತಾರೆ. ಅವರಿಗೆ ಕನ್ನಡವನ್ನು ಕಲಿಸ್ಕೊಡೋ ಕೆಲಸವನ್ನು ನಾವು ಮೊದಲು ಮಾಡಬೇಕು. ಅವ್ರು ಬಂದು ಹಿಂದಿನಲ್ಲಿ ಮಾತಾಡ್ತಾರೆ, ಬೇರೆ ರಾಜ್ಯದಿಂದ ಬಂದು ಒಡಿಸ್ಸಾದಲ್ಲಿ ಮಾತಾಡ್ತಾರೆ, ಬೇರೆ ಬೇರೆ ರಾಜ್ಯಗಳಿಂದ ಬಂದರೆಲ್ಲ ಅವರದೇ ಭಾಷೆನಲ್ಲಿ ಮಾತಾಡ್ತಾರೆ. ನಾವು ಅವ್ರ ಭಾಷೆನಲ್ಲಿ ಹಿಂದಿನಲ್ಲಿ ಮಾತಾಡೋಕೆ ಹೋಗ್ತೀವಿ. ಆದರೆ ಕನ್ನಡದಲ್ಲಿ ಮಾತಾಡಿ ಅವ್ರಿಗೆ ಕನ್ನಡವನ್ನು ಕಲಿಸ್ಕೊಡ್ಬೇಕು. ಮತ್ತು ನಮ್ಮ ಮಕ್ಕಳಿಗೆ ಮನೇಲಿ ಕನ್ನಡವನ್ನು ಕಲಿಸ್ಬೇಕು. ಶಾಲೆಯಲ್ಲಿ ಇಂಗ್ಲೀಷ್ ಕಲಿಸ್ತಾರೆ. ಕನ್ನಡವನ್ನು ಉಳಿಸಬೇಕು, ಬೆಳೆಸಬೇಕು. ಕನ್ನಡ ಎಂದೆಂದೂ ಕನ್ನಡವಾಗಿರಬೇಕು. ಹಾಗಾಗಿ ಕನ್ನಡವನ್ನು ಮಾತಾಡಿ ಮನೆಯಲ್ಲಿ ಕನ್ನಡದಲ್ಲಿ ಮಾತಾಡೋದ್ರಿಂದ ಈ ಕನ್ನಡ ಇನ್ನು ಹೆಚ್ಚಿಗೆ ಬೆಳಿಬೇಕು, ಉಳಿಸ್ಬೇಕಂತ ನಾನು ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಕನ್ನಡ ರಾಜ್ಯೋತ್ಸವನ ನವೆಂಬರ್ ತಿಂಗಳು 1ನೇ ತಾರೀಕು ಆಚರಣೆ ಮಾಡ್ತೀವಿ. ಕನ್ನಡವನ್ನು ನಮ್ಮ ಜೀವನ ಇರೋವರೆಗೂ ನಾವು ಮಾತಾಡಬೇಕಂತ ನಾನು ಎಲ್ಲರಲ್ಲಿ ಮನವಿ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಎಲ್ಲ ನನ್ನ ಸಮಸ್ತ ಮತ್ತೆ ನಮ್ಮ ಸ್ನೇಹಿತರಾದಂಥ ಪುನೀತಣ್ಣವರು ಮತ್ತೆ ನನ್ನ ಆತ್ಮೀಯ ಕನ್ನಡ ಜಾಗೃತಿ ವೇದಿಕೆಯ ಸದಾ 20 ವರ್ಷಗಳಿಂದ ನನ್ನ ಜೊತೆಯಲ್ಲಿ ಇರ್ತಕ್ಕಂಥ ನನ್ನ ಸಹೋದರ ಹೆಂಗಸ್ವಾಮಿ ಮತ್ತೆ ನಮ್ಮ ಎಲ್ಲ ರಾಮು ಮತ್ತೆ ಎಲ್ಲರೂ ಅವರೆಲ್ಲರಿಗೂ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ವೇದಿಕೆ ಮೇಲೆ ಬಂದಂತೆ ಎಲ್ಲ ನನ್ನ ಸಹೋದರರು ನಮ್ಮ ಮಧು ಆಗಿರ್ಬೋದು, ರಾಜ್ಯವರಾಗಿರ್ಬೋದು, ನಮ್ಮ ಇವರಾಗಿರ್ಬೋದು, ಎಲ್ಲರಿಗೂ ನಿಮ್ಮೆಲ್ರಿಗೂ ಮತ್ತೊಮ್ಮೆ 70ನೇ ಕನ್ನಡ ರಾಜ್ಯೋತ್ಸವಕ್ಕೆ ಈ ವೇದಿಕೆಯನ್ನು ಅಲಂಕರಿಸಿದಂಥ ಎಲ್ಲ
ಸಹೋದರರು ಹಾಗೂ ಅನೇಕ ಕನ್ನಡ ಹೋರಾಟಗಾರರು ಈ ಊರಲ್ಲಿ ಚಿಕ್ಕ ಒಂದು ಗ್ರಾಮದಲ್ಲಿ ಇಷ್ಟೊಂದು ಸೊಗಸಾಗಿ ಬಹಳ ಸಡಗರದಿಂದ ಎಲ್ಲರೂ ಕನ್ನಡ ಅಭಿಮಾನವಾಗಿ ಈ ಒಂದು ಹಬ್ಬವನ್ನು ಆಚರಿಸ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ತಾಯಿ ಭುವನೇಶ್ವರಿ ಎಲ್ಲ ರೀತಿಯಾದ ಆರೋಗ್ಯ ಐಶ್ವರ್ಯನ ಕೊಡಲಿ. ಈ ಕನ್ನಡ ರಾಜ್ಯೋತ್ಸವ ಬರೋ ವರ್ಷದಿಂದ ಇನ್ನಷ್ಟು ದೊಡ್ಡ ಹಬ್ಬವಾಗಿ ಇಡೀ ರಾಜ್ಯ ಇವತ್ತು ನಮಗೆ ಸ್ವತಂತ್ರ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವ ಯಾವ ರೀತಿ ಇದೆ ಅದೇ ರೀತಿ ಕನ್ನಡದಲ್ಲೂ ಸಹ ಈ ಕನ್ನಡ ಹಬ್ಬವನ್ನ ಎಲ್ಲ ಹಳ್ಳಿಗಳಲ್ಲಿ ಇಂದ ಹಿಡಿದು ಬೆಂಗಳೂರುವರೆಗೂ ನಾವು ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ನವೆಂಬರ್ ತಿಂಗಳು ಈ ಕನ್ನಡ ರಾಜ್ಯೋತ್ಸವಕ್ಕೆ ಅಂತಾನೆ ಮುಡುಪಾಗಿಟ್ಟಿರೋದಲ್ಲ, ಇಡೀ ವರ್ಷ ಪೂರ್ತಿ ನಮ್ಮ ಉಸಿರಿನವರೆಗೂ ನಾವು ಈ ಕನ್ನಡ ಮಣ್ಣಲ್ಲಿ ಹುಟ್ಟಿದ್ದೀವಿ, ಸಾಯೋವರೆಗೂ ನಾವು ಕನ್ನಡಿಗರೇ ಅನ್ನೋ ಭಾವನೆಯನ್ನು ಇಟ್ಕೊಂಡು ನಾವು ಪ್ರತಿದಿನ ಈ ರಾಜ್ಯದ ಮಣ್ಣು, ಹೊನ್ನು, ನೀರು ಎಲ್ಲದಕ್ಕೂ ನಾವು ಪ್ರಾಣವನ್ನ ತ್ಯಾಗ ಮಾಡುವಂತ ಸಮಯ ಬಂದ್ರೆ ನಾವೆಲ್ಲರೂ ಸಿದ್ಧವಾಗಿರ್ಬೇಕು ಅನ್ನೋ ಒಂದು ಮಾತನ್ನ ಹೇಳಿ ಮತ್ತೊಮ್ಮೆ ಈ ಗ್ರಾಮದ ಎಲ್ಲ ಸಜ್ಜನ ಬಂಧುಗಳಿಗೆ, ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ 70ನೇ ಕನ್ನಡ ರಾಜ್ಯೋತ್ಸವ ಶುಭಾಶಯವನ್ನು ಹೇಳಿ ನನ್ನ ಮಾತು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಹೋದರರಾಗಿರ್ತಕ್ಕಂಥ ಶ್ರೀನಿವಾಸರವರೇ, ಗೌರೀಶ್ರವರೇ, ಮಧುರವರೇ, ಸತೀಶ್ ಅಣ್ಣವರೇ ಮತ್ತು ನೀಡಿದಂಥ ಎಲ್ಲ ಗೌರವಾನ್ವಿತ ಗಣ್ಯ ವ್ಯಕ್ತಿಗಳೇ, ಬಹಳ ಅಚ್ಚುಕಟ್ಟಾಗಿ ತಡವರಾತ್ರಿ ಆದರೂ ಸಹ ವೇದಿಕೆ ಮುಂಭಾಗದಲ್ಲಿ ಒಂದು ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಈ ಭಾಗದ ನೆಚ್ಚಿನ ಎಲ್ಲ ಸಾರ್ವಜನಿಕ ಬಂಧುಗಳೇ, ಬಹಳಷ್ಟು ವಿಚಾರಗಳನ್ನ ತಾವೆಲ್ಲರೂ ಸಹ ಕೇಳಿರ್ತೀರಾ. ತಡರಾತ್ರಿ ಆಗಿದೆ ಅಂತೇಳಿ ಭಾವಿಸ್ತಾ ಈ ಒಂದು ಭಾಗದಲ್ಲಿ ಉತ್ತಮವಾಗಿರ್ತಕ್ಕಂಥ ನೆಲೆಗಟ್ಟಿನಲ್ಲಿ ಸಾಮಾಜಿಕವಾಗಿ ಒಂದು ಕನ್ನಡ ರಾಜ್ಯೋತ್ಸವನ ಬಹಳ ವಿಜೃಂಭಣೆಯಿಂದ ಗ್ರಾಮೀಣ ಸೊಗಡಲ್ಲಿ ಒಂದು ಕನ್ನಡ ಇವತ್ತು ಉಳಿದಿದೆ ಅಂತಂದ್ರೆ ನಿಜಕ್ಕೂ ಇಂಥ ಗ್ರಾಮಗಳಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಬಹಳ ಬೆಂಗಳೂರಿಗೆ ಹೊಂದ್ಕೊಂಡಿರ್ತಕ್ಕಂಥ ಅನೇಕ ಪ್ರದೇಶಗಳ ಮಧ್ಯದಲ್ಲೂ ಸಹ ಇವತ್ತು ಗ್ರಾಮೀಣವಾಗಿ ಜಾಗತೀಕರಣಕ್ಕೆ ನಾವೆಲ್ಲರೂ ಸಹ ಬಲಿಯಾಗ್ತಕ್ಕಂಥ ಸಂದರ್ಭದಲ್ಲೂ ಈ ಭಾಗದಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಕನ್ನಡ ರಾಜ್ಯೋತ್ಸವಗಳನ್ನು ಮಾಡೋದ್ರ ಮುಖಾಂತರ ಇವತ್ತು ಗ್ರಾಮದಲ್ಲಿ ಒಂದು ಒಗ್ಗಟ್ಟಿನ ಭಾವನೆಯನ್ನ ಎಲ್ಲ ಮೂಡಿಸ್ತಾ ಇದ್ದೀರಾ. ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಯುವಕರು ಸಮಾಜದಲ್ಲಿ ನೊಂದಿರ್ತಕ್ಕಂಥ ಜನತೆಯ ಸೇವೆ ಮಾಡೋದ್ರ ಜೊತೆಗೆ ಒಂದಷ್ಟು ಉಚಿತ ನೇತ್ರ ಚಿಕಿತ್ಸಾ ಶಿಬಿರಗಳನ್ನ, ರಕ್ತದಾನ ಶಿಬಿರಗಳನ್ನ ಆಯೋಜನೆ ಮಾಡೋದ್ರ ಮುಖಾಂತರ ಬಡ ವಿದ್ಯಾರ್ಥಿಗಳಲ್ಲಿ ಇವತ್ತು ಪ್ರತಿಭಾವಂತರಾಗಿ ಮನೆಗಳಲ್ಲಿ ಇವತ್ತು ವಿದ್ಯಾಭ್ಯಾಸದ ಕೊರತೆಯಿಂದ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಲ್ಲ ಅಂತ ಮಕ್ಕಳನ್ನ ಗುರುತಿಸಿ ಒಂದು ವಿದ್ಯಾಭ್ಯಾಸಗಳನ್ನು ಕೊಡೋದ್ರ ಮುಖಾಂತರ ನಾವೆಲ್ಲರೂ ಸಹ ಸಮಾಜದ ಏಳಿಗೆಯಲ್ಲಿ ಕಟ್ಟಕಡೆ ವ್ಯಕ್ತಿಗೂ ಸಹ ನಮ್ಮ ಕೈಲಾದ ಮಟ್ಟಿಗೆ ಸಹಾಯವನ್ನು ಮಾಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಾಮಾಣಿಕ ಪ್ರಯತ್ನವನ್ನ, ಸಾಮಾಜಿಕ ನೆಲೆಗಟ್ಟನ್ನ ನಾವೆಲ್ಲರೂ ಸಹ ಒಂದು ಧೈರ್ಯವಾಗಿರ್ತಕ್ಕಂಥ ಸದೃಢ ಸಮಾಜವನ್ನು ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಕನ್ನಡ ಬನ್ನಿ ನಮ್ಮ ಸಂಗಡ, ಮನೆಗೊಬ್ಬ ತೀರ, ಮುನ್ನುಗ್ಗಿ ಬಾರ, ಸ್ನೇಹಕ್ಕೂ ಬದ್ಧ, ಸಮರಕ್ಕೂ ಸಿದ್ಧ. ದೇಶಭಕ್ತರೇ ನೀವು ಕೇಳಿ, ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ, ದೊಡ್ಡ ಜನತೆಗೆ ದಾರಿ ತೋರಿದ ಬೆಲ್ಲ ಬಾಳಿಗೆ ಬೆಳಕು ನೀಡಿದ ಅಂಬೇಡ್ಕರರ
ಏನಿವತ್ತು 5ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ಮುಡ್ಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ನೆಮ್ಮಡವಾಳದಲ್ಲಿ ನಡೆಸಿದ್ದೇವೆ. ಇದರಲ್ಲಿ ನಮ್ಮ ಸಹೋದರರು ಎಲ್ಲರೂ ಸೇರಿ ಮಾಡಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ಳಿ ಅಂತ ನಮ್ಮ ಊರಿನ ಪರವಾಗಿ, ನಮ್ಮ ಸಹೋದರ ಪರವಾಗಿ ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ 2 ಮಾತನ್ನು ಆಡಲು ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಈ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ನನ್ನ ಎಲ್ಲ ಸಹೋದರರಂತಹ ರಾಮಕೃಷ್ಣ ಅವರು, ಕೆ.ಸಿ. ರಾಮಚಂದ್ರ, ಬಾಬು, ಮುರಳಣ್ಣವರು, ಅದೇ ಬುಲೆಟ್ ಅಣ್ಣವರು, ನವೀನ್ ಅವರು, ರಾಘವರು ಎಲ್ಲ ಸೇರಿ ನಮ್ಮ ಸಹಕಾರದಲ್ಲಿ, ಎಲ್ಲರ ಊರಿನ ಗ್ರಾಮ ಸಹಕಾರದಲ್ಲಿ ತುಂಬ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಸುಮಾರು ಸಾವಿರಾರು ಜನ ಬಂದು ಈ ಒಂದು ಕಾರ್ಯಕ್ರಮನ ವೀಕ್ಷಿಸಿದ್ದಾರೆ. ಸುಮಾರು 100ರಿಂದ 150 ಜನ ಗಣ್ಯ ವ್ಯಕ್ತಿಗಳು ಸಹ ಬಂದು ಈ ಮಲ್ಸೂರು ಮಡಿವಾಳ ಗ್ರಾಮದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲು ತುಂಬ ಸಹಕಾರ ನೀಡಿದ್ದಾರೆ. ಅದೇ ರೀತಿ ಪೊಲೀಸ್ನವರು, ಆಮೇಲೆ ಮೀಡಿಯಾದವರು ಸಹ ಬಂದು ತುಂಬ ಸಹಕಾರ ನೀಡಿದ್ದೀರಿ. ಈ ಒಂದು ಕಾರ್ಯಕ್ರಮ ಮುಂದಿನ ವರ್ಷಗಳಲ್ಲಿ ಇದೇ ರೀತಿ ಮಾಡ್ತೀವಿ, ಇದೇ ರೀತಿ ಸಹಕಾರ ಕೊಡಿ ಅಂತ ನಾವು ಕೇಳ್ಕೊತೀವಿ. ಧನ್ಯವಾದಗಳು. ಮಾಡಿಕೊಡಲು ನಮ್ಮ ಊರಿಗೆ ಎಲ್ಲ ನನ್ನ ಅಣ್ಣ ತಮ್ಮಂದರು ತುಂಬ ಸಹಾಯ ಮಾಡಿದ್ದಾರೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಇದೇ ಥರ ಪ್ರೋತ್ಸಾಹ ನೀಡಿ ಎಲ್ಲರನ್ನೂ ಇದೇ ಥರ ಬೆಳೆಸಿ ನಾವು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಒಂದಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಮುಂದುವರಿಸ್ತೀವಿ ಅಂತ ಕೇಳ್ಕೊತಾ ಇದ್ದೀವಿ. ಏನಿದೆ ನಮ್ಮ ಮಸೂರು ಮಡಿವಾಳ ಗ್ರಾಮದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ. ಬಹಳ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಮೂಡಿ ಬಂದಿದೆ. ನಮ್ಮ ಊರಿನ ಎಲ್ಲ ಯುವಕ ಮಿತ್ರರು, ಗಣ್ಯರು ಎಲ್ಲರೂ ವಿಜೃಂಭಣೆಯಿಂದ ಬಂದು ಇದನ್ನು ಸಹಕರಿಸಿ ಆಚರಿಸಿದ್ರು. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ರಾಮ್ ಅವರು ಅಧ್ಯಕ್ಷತೆಯಲ್ಲಿ ಬಹಳ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವ ಮತ್ತು ರಸಮಂಜರಿ ಕಾರ್ಯಕ್ರಮ ಮತ್ತು ಬಡವರಿಗೆ ಮತ್ತು ಸ್ಕೂಲ್ ಮಕ್ಕಳಿಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರು ವರ್ಷನೂ ಇದೇ ರೀತಿ ಒಳ್ಳೆ ಕಾರ್ಯಕ್ರಮಗಳು ಮಾಡಲಿ, ಅವ್ರಿಗೆ ತಾಯಿ ಭುವನೇಶ್ವರಿ ಒಳ್ಳೆ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.